ನೀವು ನೆನಪಿದ್ರೆ ಆಮೇಲೆ ಕೇಳಿ ಬರ್ಕೊಳ್ಳಿ ಬೇಕಿದ್ರೆ. ಅತಿನೀಲ ಘನಶ್ಯಾಮಂ ನಳಿನಾಯತ ಲೋಚನಂ ಸ್ಮರಾಮಿ ಪುಂಡರೀಕಾಕ್ಷಂ ತೇನ ಸ್ನಾತೋ ಭವಾಮ್ಯಹಂ. ಇದು ಎಷ್ಟು ಪವರ್ಫುಲ್ಲು ಅಂದರೆ ಈ ಮಂತ್ರ. ಅಕಸ್ಮಾತ್ ನಾವೆಲ್ಲೋ ಪ್ರಯಾಣದಲ್ಲಿದ್ದೇವೆ, ಬೆಳಗ್ಗೆ ಆಗಿಬಿಟ್ಟಿದೆ, ನಾವಿನ್ನು ಊರು ಮುಟ್ಲಿಕ್ಕೂ ಇನ್ನು 10 ಗಂಟೆ ಆಗುತ್ತೆ, ಅದಕ್ಕಿಂತ ಮುಂಚೆ ನಮಗೆ ಸಂಧ್ಯೆ ಆಗಬೇಕು, ಆ ಹೊತ್ತಿಗೆ ಬಿಡಬಾರ್ದು. ಅಂಥ ಸಂದರ್ಭದಲ್ಲಿ ನಾವು ಕಣ್ಣು ಮುಚ್ಚಿ ಕುಳಿತು ಪ್ರಾಮಾಣಿಕವಾಗಿ ಭಗವಂತನನ್ನು ಪ್ರಾರ್ಥಿಸಿ, ಹಲ್ಲುಜ್ಲಿಕ್ಕಂತೂ ಅಲ್ಲಾಗತ್ತೆ, ಅದು ಉಜ್ಜಿ ಮುಗಿಸ್ಕೊಂಡು ಬಂದು ದೇಹದ ಒಳಗಿನ ಶೌಚವನ್ನು ಮಾಡಿ ಆಮೇಲೆ ಬಂದು ಎಲ್ಲಿ ಇರ್ತೇವೋ ಅಲ್ಲೇ ಕೂತುಕೊಂಡು ಈ ಶ್ಲೋಕವನ್ನು ಹೇಳಿ, ನಮ್ಮ ನೆತ್ತಿಯಿಂದ ಭಗವಂತನ ಪಾದದಿಂದ ಹರಿದ ನೀರು ನಮ್ಮ ಇಡೀ ದೇಹವನ್ನು ಶುದ್ಧಿ ಮಾಡ್ತಾ ಇದೆ ಅಂತ ಆಲೋಚಿಸಿ ನೀವು ಯಥಾಪ್ರಕಾರ ಸಂಧ್ಯೆಯ ಹೊತ್ತಿಗೆ ಮಾಡಬೇಕಾದ 10 ಆದರೆ 10 ಎಷ್ಟು ಗಾಯತ್ರಿ ಮಾಡಬೇಕು ಅಂತ ಅಂದ್ಕೊಳ್ತೀರೋ ನಿತ್ಯದಲ್ಲಿ ಅದನ್ನು ಮಾಡಿ ಹೊತ್ತಿಗೆ ಸರಿಯಾಗಿ ಆಗಬೇಕು ಅನ್ನೋದು ಮುಖ್ಯ. ನೀವು ಎಲ್ಲಿದ್ರೂ ಕೂಡ ಈ ಶ್ಲೋಕ ಹೇಳಿ ನಾವು ಮನಸ್ಪೂರ್ವಕವಾಗಿ ಮತ್ತೆ ಇನ್ನೊಂದು ಸರ್ತಿ ಎಲ್ಲ ಆದಮೇಲೆ ಮತ್ತೆ ಸ್ನಾನ ಮಾಡಬಾರ್ದು ಅಂತ ಅರ್ಥ ಅಲ್ಲ. ಈ ಸಂಧ್ಯೆಗೆ ಬೇಕಾದಂತಹ ಶುಚಿಯನ್ನು ತರುವ ಶಕ್ತಿ ನಾವು ಈ ಮಂತ್ರವನ್ನು ಹೇಳಿಕೊಳ್ಳುವ ಮೂಲಕ, ಅದಕ್ಕೆ ಮಂತ್ರಸ್ನಾನ ಅಂತ ಹೆಸರು. ಈ ಶ್ಲೋಕಕ್ಕೆ ಹೇಳುವಾಗಲೇ ಮಂತ್ರಸ್ನಾನ, ಮಂತ್ರದಿಂದಲೇ ಸ್ನಾನ ಆಗುತ್ತೆ. ಆದರೆ ಅಷ್ಟು ನಂಬಿ ನಾವು ಆ ಪುಂಡರೀಕಾಕ್ಷನ ಸ್ಮರಣೆಯಿಂದಾಗಿ ನಮ್ಮ ದೇಹದ ಮನಸ್ಸಿನ ಶುದ್ಧಿ ಉಂಟಾಯಿತು ಅಂತ ನಾವು ಆಲೋಚನೆ ಮಾಡಿ ಸಂಧ್ಯೆಗೆ ಬೇಕಾದ ಗಾಯತ್ರಿಯನ್ನು ಮಾಡಿ ಮುಗಿಸಿದರೆ ಪೂರ್ಣವಾದ ಫಲ ಇದೆ, ಅಲ್ಲಿ ಯಾವುದೂ ಕೂಡ ದೋಷ ಇಲ್ಲ. ಮತ್ತೆ ಯಥಾ ಪ್ರಕಾರ ಹೋದ್ಮೇಲೆ ನಮ್ಮ ನಿತ್ಯದ ಸ್ನಾನ ಮಾಡಿಕೊಂಡು ಮುಂದೆ ಯಥಾ ಪ್ರಕಾರ ವಸ್ತುಗಳನ್ನು ಇಟ್ಟುಕೊಂಡು ಮಾಡುವಂಥದ್ದೇನೆ ಅದನ್ನು ಮುಂದುವರಿಸ್ಬೋದು. ಹಾಗೆ ಈ ಶ್ಲೋಕವನ್ನು ಹೇಳುತ್ತಾರೆ. ನೀರಿನಲ್ಲಿ ಇವಾಗ ನಮಗೆ ಬಾತ್ರೂಮಲ್ಲೇ ಎಲ್ಲ ಆಗೋಗುತ್ತೆ, ಅವರಿಗೆ ಎಷ್ಟು ಕಾಳಜಿ ಅಂದರೆ ಸ್ನಾನ ಮಾಡುವಾಗ